ಬರೆಯೊಳಗೆ ಅತಿ ಮುದದೆ ಭುಜಬಲ ಶೌರ್ಯದಿ ಮೆರೆಯುವ ನನಗೆ ಸಮಾಮರ ಹರೆ ಬರೆಯೊಳಗೆ ಅತಿ ಮುದದೆ ಅದಮರ ಪೆಡೆದೋ ಮದವನ್ನು ಮರೆದೋ ಅದಮರ ಪೆಡೆದೋ ಮದವನ್ನು ಮರೆದು ಬರೆಯಲು ಕೀರ್ತಿಯ ಪಡೆಯುತ್ತ ಮೆರವೆ ಬರೆಯಲು ಕೀರ್ತಿಯ ಪಡೆಯುತ್ತ ಮೆರವೆ ಭುಜಬಲ 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 ಶೌರ್ಯದಿ ಮೆರೆಯುವ ನನಗೆ ಸಮಾಮರ ಹರೆ ಬರೆಯೊಳಗೆ ಅತಿ ಮುದದಿ ಅಕ್ರೂರ ಆ ಪ್ರಭು ಈ ನಮ್ಮ ಮಧುರಾ ನಗರದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಆ ವಿಚಾರವನ್ನು ತಿಳಿಸೋ ಅಪ್ಪಡೇ ಪ್ರಭು ಅಲದರ ಲಾಲಿಸೋ ಕೇಳುವ ಪರಿಯ ಅಲದರ ಲಾಲಿಸೋ ಕೇಳುವ ಪರಿಯ ಅರುಷರಿನ್ ಪೇಳುವೆ ರಾಜದ ಪರಿಯ ಪ್ರಭು ಅರುಷರಿನ್ ಪೇಳುವೆ ರಾಜದ ಪರಿಯ ಅಲದರ ಲಾಲಿಸೋ ಕೇಳುವ ಪರಿಯ ಪ್ರಭು ಅಕ್ರೂರ ಹೇಳೋ ಅತಿ ಸಂತೋಷದಿ ನಮ್ಮಯ ಪ್ರಜೆಗಳು ಪ್ರಭು ಅಕ್ರೂರ ಅತಿ ಸಂತೋಷದಿ ನಮ್ಮಯ ಪ್ರಜೆಗಳು ಹರಿಯ ಜಾನದಿ ಬಾಳುತ್ತಲಿರಲು ಪ್ರಭು ಅಕ್ರೂರ ಹರಿಯ ಜಾನತಿ ಬಾಳುತ್ತಲಿರಲು ಅಲದರ ಲಾಲಿಸೋ ಕೇಳುವ ಪರಿಯ ಪ್ರಭು ಅಕ್ರೂರ ಈ ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಹರಿ ಧ್ಯಾನದಿಂದ ಸುಖ ಸಂತೋಷದಿಂದಿರು ಮತ್ತೇನಪ್ಪಣೆ ಬೇಸ್ ಬೇಸ್ ನಿನ್ನ ಹಿತನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ನಿನ್ನ ಪೀಠವನ್ನು ನೀನು ಅಲಂಕರಿಸು ಅಪ್ಪಣೆ ಪ್ರಭು ಹೃದಯರ್ಮ ಪ್ರಭು ಕೃತವರ್ಮನೆ ಸೈನ್ಯವೆಂದೆ ಪೋದೋಳ್ ಕೃತವರ್ಮನೆ ಹೃದಯರ್ಮ ಪ್ರಭು ಕೃತವರ್ಮನೆ ಸೈನ್ಯವೆಂದೆ ಪೋದೋಳ್ ಕೃತವರ್ಮನೆ ಸುತಾನ ದೇಶದ ಶತ್ರುವು ಬರಲ್ಲ ಧರ್ಮ ಪ್ರಭು ಉತ್ತರ ದೇಶದ ಶತ್ರುವು ಬರಲ್ಲ ಉತ್ತರ ದೇಶದ ಶತ್ರುವು ಬರಲ್ಲ ಕಪಕಾರಿಕೆಯ ಒಪ್ಪಿಸುವರೆ ಮುದಗೆ ಕೃತವರ್ಮನೆ ಸೈನ್ಯವೆಂದೆ ಹೋದ ಕೃತವರ್ಮನೆ ಕೃತವರ್ಮ ಪ್ರಭು ನಮ್ಮ ಯಾದವರ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸು ವಿಘ್ನೋಪಿ ಧರ್ಮ ಪ್ರಭು ಅಳದರೆ ಬಿಡ ಬಿಡ ಚಿಂತೆಯ ಕಡಿದ ಬರಬೇನ ವೈರಿಯ ಅಳದರೆ ಬಿಡ ಬಿಡ ಚಿಂತೆಯ ಪ್ರಭು ಧರ್ಮ ವೈರಿ ಮೆರೆಯುವ ವೈರಿ ಗರ್ಭವ ವೈರಿ ಮೆರೆಯುವ ವೈರಿ ಗರ್ಭವ ಸೂರ್ಯ ಮಾತನು ದಾರುಣಿಯೊಳಗೆ ಪ್ರಭು ಧರ್ಮ ವೈರಿ ಮೆರೆಯುವ ವೈರಿ ಗರ್ಭವ ಸೂರ್ಯ ಮಾತನು ದಾರುಣಿಯೊಳಗೆ ಅಲದರ ಬಿಡ ಬಿಡ ಚಿಂತೆಯ ಅಲದರ ಬಿಡ ಬಿಡ ಚಿಂತೆಯ ಅಲದರ ಬಿಡ ಬಿಡ ಚಿಂತೆಯ ಪ್ರಭು ಧರ್ಮ ನಮ್ಮ ಯಾದವ ಸೈನ್ಯವನ್ನು ಕಂಡರೆ ಪರ ರಾಜ್ಯರ ಸೈನ್ಯವು ಗಡಗಡನೆ ನಡೆಯುತ್ತಿರುವುದು ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಸಹಕಾರಿಗೆ ಒಪ್ಪಿಸುತ್ತಿರುವ ಮತ್ತೇನಪ್ಪಣೆ ಭೇಸ್ ಭೇಸ್ ಬಹಳ ಸಂತೋಷವಾಯಿತು ನಿನ್ನ ಸಾಹಸಕ್ಕೆ ಮೆಚ್ಚಿದೆನು ನಿನ್ನ ಪೀಠವನ್ನು ನೀನು ಅಲಂಕರಿಸು ಅಕ್ರೂರ ಕೃತವರ್ಮ ಧನ್ಯ ಧನ್ಯನಾದೆನ ಇದರ ಹೇಳು ಧನ್ಯ ಧನ್ಯನಾದೆನ ಧನ್ಯ ಧನ್ಯನಾದೆನ
ಇದರ ಹೇಳು ಧನ್ಯ ಧನ್ಯನಾದೆನ. ಮಂತ್ರಿ ಅರ್ಯನ ನಿನ್ನ ಒತ್ತಾಮ ನೋಡಿ ಕೇಳಿ, ಮಂತ್ರಿ ಅರ್ಯನ ನಿನ್ನ ಒತ್ತಾಮ ನೋಡಿ ಕೇಳಿ, ಪರಮ ಸಂತೋಷದೆ ನಾಧನ್ಯನಾದೆನ ಧನ್ಯ ಧನ್ಯನಾದೆನ. ಇದರ ಹೇಳು ಧನ್ಯ ಧನ್ಯನಾದೆನ. ಧನ್ಯ ದೀಕ್ಷಣೆ ನಿನ್ನ ಒತ್ತಾಮ ನೋಡಿ ಕೇಳಿ, ಧನ್ಯ ದೀಕ್ಷಣೆ ನಿನ್ನ ಉತ್ತಾಮ ನೋಡಿ ಕೇಳಿ, ಪರಮ ಸಂತೋಷದೆ ನಾಧನ್ಯನಾದೆನ ಧನ್ಯ ಧನ್ಯನಾದೆನ. ಇದರ ಹೇಳು ಧನ್ಯ ಧನ್ಯನಾದೆನ. ಅಕ್ರೂರ ಕೃತವರ್ಮಾದಿಗಳೇ, ನಿಮ್ಮಂತಹ ಮಂತ್ರಿ ಸೈನ್ಯಾಧಿಪತಿಗಳು ನಮ್ಮ ರಾಜ್ಯದಲ್ಲಿರುವಾಗ ನನಗಾಗಲಿ ಈ ನಮ್ಮ ಸಾಮ್ರಾಜ್ಯಕ್ಕಾಗಲಿ ಕುಂದು ಕೊರತೆಗಳೆಂದರೇನು? ಬನ್ನಿ ನಿಮ್ಮ ನಿಮ್ಮ ಪೀಠಗಳನ್ನು ಅಲಂಕರಿಸಿ. ಚಾರನೆ ಸಮಾಚಾರವೇನು? ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವನೇ? ಬರಲಿ, ಬಹಳ ಸಂತೋಷವಾಯಿತು. ಅವರನ್ನು ಬಹಳ ಮರ್ಯಾದೆಯಿಂದ ಬರಮಾಡಿ. ಗುರುದೇವರಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಆಗಬಹುದು ಗುರುದೇವ. ಯಾರಲ್ಲಿ ನಮ್ಮ ಅರಮನೆಯ ರಾಜನರ್ತಕಿಯರನ್ನು ಬರಮಾಡಿ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ನಾಯಕಿಯೇ ನಿಮಗೆ ಇವು ವಲ್ಲವೇ, ನಾಯಕಿಯೇ ನಿಮಗೆ ಇವು ವಲ್ಲವೇ. ನನ್ನ ಮನವನ್ನು ತಣಿಸುವ ಚಲುವಲ್ಲವೇ, ನನ್ನ ಮನವನ್ನು ತಣಿಸುವ ಚಲುವಲ್ಲವೇ. ಅಂದದ ಶಿಲೆಗಳು ನಲಿದಾಡಿವೆ, ಮೋಹಿನಿ ಎನ್ನುವುದೋ ಇವಳೆಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ನಾಯಕಿಯ ನಿಮಗೆ ಇವು ವಲ್ಲವೇ, ನನ್ನ ಮನವನ್ನು ತಣಿಸುವ ಚಲುವಲ್ಲವೇ. ಅಂದದ ಶಿಲೆಗಳು ನಲಿದಾಡಿವೆ, ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎಣ್ಣೊಂದು, ವೈದೈಯಂದು ನಾಟ್ಯವಾಡುತ್ತಾ ನಲಿವುದು ಮತ್ತೊಂದು. ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು, ಹಾರುತ್ತ ಬರುವುದು ತುಂಬಿಯ ತೆರದಿ, ಹಾರುತ್ತ ಬರುವುದು ತುಂಬಿಯ ತೆರದಿ. ಅಂದದ ಶಿಲೆಗಳು ನಲಿದಾಡಿವೆ, ನಲಿದಾಡಿವೆ, ನಲಿದಾಡಿವೆ. ದುರ್ಯೋಧನ, ಗುರುದೇವ. ಹಸ್ತಿನಾವತಿಯಲ್ಲಿ ರಾಜಮಾತೆಯರು ಭೀಷ್ಮ ದ್ರೋಣಾದಿಗಳು ಎಲ್ಲರೂ ಕ್ಷೇಮದಿಂದಿರುವರೆ? ತಮ್ಮ ಆಶೀರ್ವಾದದಿಂದ ಸರ್ವರೂ ಕ್ಷೇಮವಾಗಿರುವರು ಗುರುದೇವ. ಹಾಗಾದರೆ ನೀನು ಇಲ್ಲಿಗೆ ಬರಲು ಕಾರಣವೇನು ದುರ್ಯೋಧನ? ಗುರುದೇವ, ನಮಗೂ ಪಾಂಡವರಿಗೂ ಭೀಕರವಾದ ಸಂಗ್ರಾಮವು ಸಂಘಟಿಸಿರುವುದು. ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವನು ಗುರುದೇವ. ದುರ್ಯೋಧನ, ಗುರುದೇವ. ದ್ವಾರಕಿಗೆ ಕೃಷ್ಣನ ಬಳಿಗೆ ಹೋಗಿದೆಯಲ್ಲ, ಅಲ್ಲಿನ ವಿಚಾರವಾದರೂ ಏನಾಯಿತು? ಗುರುದೇವ, ಕೃಷ್ಣನು ನಿರಾಯುಧನಾಗಿ ಪಾಂಡವರ ಪಕ್ಷವನ್ನು ವಹಿಸಿರನು. ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸಲೇಬೇಕು ಗುರುದೇವ. ದುರ್ಯೋಧನ, ಗುರುದೇವ. ಬಲಿರ ಭುವಿಯ ಸಮನಾರಿಹರೋ, ಬಲಿರ ಭುವಿಯ ಸಮನಾರಿಹರೋ, ಬಾಪು ಬಾಪು ಬಲು ಶೂರನ, ಬಾಪು ಬಾಪು ಬಲು ಶೂರನ. ದುರ್ಯೋಧನ, ಗುರುದೇವ. ದುಷ್ಟ ಪಾಂಡವರ ಮುಷ್ಟಿಯಿಂದಲೇ ಗಟ್ಟಿ ನೆರೆಯುವೆ ರಣದೊಳಗೆ. ದುರ್ಯೋಧನ, ಗುರುದೇವ. ಬಲೆ.
ದುಷ್ಟ ಪಾಂಡವರ ಮುಷ್ಟಿಯಿಂದಲೇ ಗಟ್ಟಿಗೆರೆಯುವೆ ರಣದೊಳಗೆ ರಣದಾಂಡ್ರವರ ಬಲವನ್ನು ಮುರಿದು ರಣದಾಂಡ್ರವರ ಬಲವನ್ನು ಮುರಿದು ವೀರ ಪ್ರತಾಪದಿ ಮೆರೆಯುವೆನ ವೀರ ಪ್ರತಾಪದಿ ಮೆರೆಯುವೆನ ಬಲಿರೆ ಮುಗಿಯ ಸಮನ ಹರಿಹರ ಬಾಪು ಬಾಪು ಬಲು ಶೂರನ ಬಾಪು ಬಾಪು ಬಲು ಶೂರನ. ದುರ್ಯೋಧನ, ಗುರುದೇವ, ಕೃಷ್ಣನು ಪಾಂಡವರ ಪಕ್ಷ ವಹಿಸಿದ ಮೇಲೆ ನಾನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿ ರಣರಂಗದೊಳಗೆ ಹೋರಾಡಿ ನಿನಗೆ ಜಯವನ್ನು ತಂದು ಕೊಡುವೆನು ದುರ್ಯೋಧನ. ನೀನಿನ್ನು ಚಿಂತಿಸಬೇಡ, ನಡೆ ದುರ್ಯೋಧನ. ಆಗಬಹುದು ಗುರುದೇವ, ನಾನಿನ್ನೂ ಹೊರಡುವೆನು. ಅಕ್ರೂರ ಕೃತವರ್ಮಾದಿಗಳೇ, ಯುದ್ಧಕ್ಕೆ ಹೊರಡಲು ಸೈನ್ಯವನ್ನು ಸಿದ್ಧಪಡಿಸುವಂತರಾಗಿ. ಮಾವಶಕುನಿಯ ಸಲಹೆ ಮೇರೆಗೆ ನಾನು ಕೈಗೊಂಡ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದರೇನು? ಗುರುದೇವ ಬಲಭದ್ರ ಸಹಿತ ಯಾದವ 11 ಅಕ್ಷರಣಿ ಸೈನ್ಯವೇ ನನ್ನ ಪಕ್ಷ ಸೇರಿದಂತಾಯಿತು. ಇನ್ನು ಈ ತ್ರಿಭುವನದಲ್ಲಿ ಈ ದುರ್ಯೋಧನನ್ನು ಜಯಿಸುವ ವೀರರು ಧೀರರು ಯಾರ್ಯಾರು? ಅದ್ಯಾರ್ಯಾರು? ಇನ್ನು ಆ ಪಾಂಡುನಂದನರ ಆಕ್ರಂದನದ ಚೀರಾಟ, ಈ ದುರ್ಯೋಧನನ ಸರ್ಪಲಾಂಛನದ ಹಾರಾಟ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ವೀರರದಿಗರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ವೀರರದಿಗರು. ಏ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಲೆಂದು ಎನ್ನ ಅನುಜನು, ಪಾರ್ಥನ ಶಿರ ಕಡಿಯಲೆಂದು ವೀರಕರ್ಣನು. ಭೀಮನನ್ನು ಸೀಳಲೆಂದು ಎನ್ನ ಅನುಜನು, ಪಾರ್ಥನ ಶಿರ ಕಡಿಯಲೆಂದು ವೀರಕರ್ಣನು. ಏ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಆ ದುರ್ಯೋಧನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕೋಪಗೊಂಡು ನನ್ನ ಅಣ್ಣನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧ ಸಹಾಯವನ್ನು ಬೇಡಿರನು. ಅಣ್ಣನಾದರೂ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಅಣ್ಣನೇನಾದರೂ ಯುದ್ಧದಲ್ಲಿ ನಿಂತರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾನು ಈಗ ಉಪಾಯವನ್ನು ಮಾಡುವೆನು. ನನ್ನ ಮಾಯಾ ಪ್ರೇರಣೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನನ್ನು ಹಿಂಬಾಲಿಸುವಂತೆ ಮಾಡಿ ಅಣ್ಣನಿಂದಲೇ ಆ ಗೋವನ್ನು ಹತ್ಯೆಗೈಯುವಂತೆ ಮಾಡುವೆನು. ಆಗ ಅಣ್ಣನು ನನ್ನ ಬಳಿ ಬಂದು ಸಹಾಯವನ್ನು ಬೇಡುವೆನು. ಆಗ ಅಣ್ಣನನ್ನು ಭೂಸಂಚಾರಕ್ಕೆಂದು ಕಳಿಸಿಕೊಟ್ಟು ನನ್ನ ಕಾರ್ಯವನ್ನು ಸಾಧಿಸುವೆನು. ಏನಿ ಉದ್ಯಾನವನವು ಇಷ್ಟೊಂದು ಸುಂದರವಾಗಿರುವುದು. ನೋಡಲು ಹಂಸ ಪಕ್ಷಿಗಳ ಗಾನವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿದೆ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆ. ಏನಿದು? ಹೌದೋ, ಒಂದು ಗೋ ಉದ್ಯಾನವನವನ್ನು ಹಾಳು ಮಾಡುತ್ತಿದೆಯಲ್ಲ. ಓಡಿಸುವೆ. ಏನಿದು? ಓಡಿಸಲು ಹೋದರೆ ನನ್ನನ್ನೇ ತಿವಿಯಲು ಬರುತ್ತಿದೆ. ಒಂದು ಸಣ್ಣ ಶಿಲೆಯಿಂದ ಹೊಡೆದು ಓಡಿಸುವೆ.
ವಿಧಿ ವಿಧಿ ಕೊಂದೆನು ನಾನೊಂದು ಗೋವಂದನು. ಪರಮಾತ್ಮ ಕೊಂದೆನು ನಾನೊಂದು ಗೋವಂದನು. ತಿಳಿಯದೆ ವಿಧಿಯ ಸ್ವಭಾವ, ತಿಳಿಯದ ವಿಧಿಯ ಸ್ವಭಾವ. ಕೊಂದೆನು ನಾನೊಂದು ಗೋವಂದನು. ಪರಮಾತ್ಮ ಏನೊಂದನರಿಯದ ಗೋವು ಕ್ಷಣದೊಳಗಪ್ಪಿತು ಸಾವು. ನೊಂದನರಿಯದ ಗೋವು ಕ್ಷಣದೊಳಗಪ್ಪಿತು ಸಾವು. ಕಂಡರೆ ನಗದಿರುವರೇ ಈ ಜನರು, ಕಂಡರೆ ನಗದಿರುವರೇ ಈ ಜನರು. ಯಾರ ಹೀಗೆ ಪಾಪಿಯ ನೆರವು, ಯಾರ ಹೀಗೆ ಪಾಪಿ ನೆರವು. ಕೊಂದೆನು ನಾನೆಂದು ಗೋವಂದನು. ತಿಳಿಯದರ ವಿಧಿಯ ಸ್ವಭಾವ, ತಿಳಿಯದರ ವಿಧಿಯ ಸ್ವಭಾವ. ಕೊಂದೆನು ನಾನೆಂದು ಗೋವಂದನು. ಕೊಂದೆನು ನಾನೆಂದು ಗೋವಂದನು. ಕೊಂದೆನು ನಾನೆಂದು ಗೋವಂದನು. ಏನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಟ್ಟಿತ್ತಲ್ಲ. ಯಾರ ಬಳಿಯಲ್ಲಿ ಹೇಳಲಿ, ಯಾರ ಬಳಿಯಲ್ಲಿ ಹೋಗಲಿ, ಇರಲಿ. ಯಾವುದಕ್ಕೂ ನನ್ನ ಪ್ರಿಯ ಸಹೋದರನಾದ ಶ್ರೀಕೃಷ್ಣನನ್ನು ಕಾಣುವೆನು. ಕೃಷ್ಣ ಕೃಷ್ಣ ಎಲ್ಲಿರುವೆ? ಬೇಗ ಬಾ ಕೃಷ್ಣ. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಗ್ರಜ, ಕೃಷ್ಣ ನನ್ನ ಕರೆಸಲು ಕಾರಣವೇನು ಅಗ್ರಜ? ಕೃಷ್ಣ ಏನೆಂದು ಹೇಳಲಿ ಕೃಷ್ಣ? ಏನಾಯ್ತು ಅಗ್ರಜ? ಕೃಷ್ಣ ಕಟ ಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಗ್ರಜ, ಗೋಹತ್ಯೆಯನ್ನು ಮಾಡದೆ ಅಗ್ರಜ? ಕಟ ಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಅಗ್ರಜ, ಗೋಹತ್ಯೆಯನ್ನು ಮಾಡದೆ ಅಗ್ರಜ? ಕೃಷ್ಣ ಘೋರಾರಣ್ಯದ ಗೋಮಾತೆಯನ್ನು ಕೊಂದನು ನಾನು ಕೋಪದಲ್ಲಿ. ಕೊಂದ ಪಾಪವು ಎನ್ನನ್ನು ಬಿಡದೆ ಕಾಡಿತು ಈ ಜಗದಿ. ಅಯ್ಯೋ ಕಾಡಿತು ಈ ಜಗದಿ. ಕಟ ಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ 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 ಅಗ್ರಜ, ಯಾವುದೋ ಒಂದು ಗೋವು ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತು. ಓಡಿಸಲು ಹೋದರೆ ನನ್ನನ್ನೇ ತಿವಿಯಲು ಬಂತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣ ಬಿಟ್ಟಿತ್ತು. ಕೃಷ್ಣ ಏನು ಅಗ್ರಜ? ಗೋಹತ್ಯೆಯನ್ನು ಮಾಡದೆಯೇ ಅಗ್ರಜ? ಹೌದು ಕೃಷ್ಣ. ಗೋಹತ್ಯೆಯು ಮಹಾ ಪಾಪವಲ್ಲವೇ ಕೃಷ್ಣ ಅಗ್ರಜ? ಇದಕ್ಕೆ ಪಾಪ ಪರಿಹಾರವಾದರೂ ಏನು ಕೃಷ್ಣ? ಇರುವುದು ಅಗ್ರಜ. ಗೋಹತ್ಯೆಯ ಪಾಪ ನಿವಾರಣೆಗೆ 21 ದಿನಗಳ ಕಾಲ ಭೂ ಸಂಚಾರವನ್ನು ಮಾಡಿದರೆ ಅದರ ಪಾಪ ನಿವಾರಣೆಯಾಗುವುದೆಂದು ನಮ್ಮ ಕುಲಗುರುಗಳಾದ ಸಾಂದೀಪ ಮಹಾಮುನಿಗಳು ಹೇಳ್ತಿರುವ ಅಗ್ರಜ. ಅದರಂತೆ ಮಾಡುವೆಯಾ ಕೃಷ್ಣ? ಅಗ್ರಜ, ನಾನೀಗಲೇ 21 ದಿನದ ಕಾಲ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ಅಗ್ರಜ ಅಗ್ರಜ, ಕೃಷ್ಣ ಒಂದು ಮಾತು. ಆದರೆ ಯುದ್ಧದಲ್ಲಿ ಸಹಾಯ ಮಾಡುವನೆಂದು ಆ ದುರ್ಯೋಧನಿಗೆ ಮಾತು ಕೊಟ್ಟಿರುವೆಯಲ್ಲ ಅಗ್ರಜ, ಆತನ ಗತಿ ಏನು? ದುರ್ಯೋಧನನಿಗೆ ಯುದ್ಧದ ಚಿಂತೆ, ನನಗೆ ಪಾಪದ ಚಿಂತೆ. ಕೌರವರಿಂದ ಪಾಂಡವರೇ ಹತರಾಗಲಿ,
ಪಾಂಡವರಿಂದ ಕೌರವರೇ ಹತರಾಗಲಿ. ನಾನೀಗಲೇ 21 ದಿನಗಳ ಕಾಲ ಭೂಪ್ರದಕ್ಷಿಣೆಗೆ ಹೊರಡುವೆನು ಕೃಷ್ಣ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈಗ ನನ್ನ ಉಪಾಯವು ಫಲಿಸಿತು. ಅಗ್ರಜನನ್ನು ಭೂ ಸಂಚಾರಕ್ಕೆ ಕಳಿಸಿದ್ದು ಆಯಿತು. ಇನ್ನು ಅಗ್ರಜನು ಹಿಂತಿರುಗಿ ಬರುವಷ್ಟರಲ್ಲಿ ಇಡೀ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಕಾಣುವುದೆಂತೋ ಮೋಹನನ ಮೋಹನನ ಮಧುಸೂದನನ ಕಾಣುವುದೆಂತೋ ಮೋಹನನ ನಂದಕುಮಾರನ ಮಾಮರ ಪ್ರಿಯನ ನಂದಕುಮಾರನ ಮಾಮರ ಪ್ರಿಯನ ಮಾನಸ ರೂಪನ ಮುದ್ದು ಗೋಪಾಲನ ಮಾನಸ ರೂಪನ ಮುದ್ದು ಗೋಪಾಲನ ಸತ್ಕತಿ ಕೊಡುವ ದೇವ ಪುರುಷನ ಸತ್ಕತಿ ಕೊಡುವ ದೇವ ಪುರುಷನ ದೇವಕಿ ಸುತ ಶ್ರೀ ವೇಣುಗೋಪಾಲನ ಕಾಣುವುದೆಂದು ಮೋಹನನ 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 ರುಕ್ಮಿಣಿ ಭೀಷ್ಮಜರಾಜತನಯೇ ರುಕ್ಮಿಣಿ ಭೀಷ್ಮಜರಾಜತನಯೇ ಯಂ ಮನೋಮಣಿಯೇ ಭರಣಿ ಬಾಬಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತೋ ಹೃದಯವು ನಿನ್ನಡೆ ಧಾವಿಸಿತೋ ನುಡಿಸುತ್ತ ಕೊಳಲು ವಿರಹದ ಗೀತೆಯ ನುಡಿಸುತ್ತ ಕೊಳಲು ವಿರಹದ ಗೀತೆಯ ನುಡಿಸುತ್ತ ಕೊಳಲು ವಿರಹದ ಗೀತೆಯ ನುಡಿಸುತ್ತ ಕೊಳಲು ವಿರಹದ ಗೀತೆಯ ಪಲ್ಲವಿಯೊಮ್ಮೆ ಆಡುವೆನು ಆಡುವೆನು ಪಲ್ಲವಿಯೊಮ್ಮೆ ಆಡುವೆನೋ ಆಡುವೆನೋ ಭರಣಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿದಿದೋ ಹೃದಯವು ನಿನ್ನಡೆ ಧಾವಿಸಿದೋ ರುಕ್ಮಿಣಿ ವಿಕಸಿತ ಸುಮಗಳು ಸುಮ ಕೋಮಲೆ ಆನಂದದ ನೆನಪು ಬೇಡಿರಲು ರುಕ್ಮಿಣಿ ವಿಕಸಿತ ಸುಮಗಳು ಸುಮ ಕೋಮಲೆ ಆನಂದದ ನೆನಪು ಬೇಡಿರಲು ಭಾರತ ಸಮರ ಒದಗಿ ಬಂದಿಹುದೆಂದು ಭಾರತ ಸಮರ ಒದಗಿ ಬಂದಿಹುದೆಂದು ಭಾರತ ಸಮರ ಒದಗಿ ಬಂದಿಹುದೆಂದು ಭಾರತ ಸಮರ ಒದಗಿ ಬಂದಿಹುದೆಂದು ಹರಹಲು ನಾನೀಗ ಧಾವಿಸಿ ಬಂದೆ ಅರಹಲು ನಾನೀಗ ಧಾವಿಸಿ ಬಂದೆ ಭರಣಿ ಬಾಮಿನಿ
ಮನದ ಕರೆಯೋ ಕೇಳುತ್ತಿತೋ ಉದಯವು ನಿನ್ನಡೆ ಧಾವಿಸಿತೋ. ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ಲದೆ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ರುಕ್ಮಿಣಿ, ಉಪಾಯದ ರುಕ್ಮಿಣಿ, ಯುದ್ಧವೆಂದು ಅವಶ್ಯಕ. ಆದರೆ ಇದಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ಎಲ್ಲಿ ನಡೆದ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಕರ್ಣ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರೋ? ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಪ್ರಿಯೆ. ಪ್ರಭು, ಮಾನವ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವ ರೂಪುಗಳಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದು ದೇವ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗದು ರುಕ್ಮಿಣಿ. ಪುರಾತನದ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನು ನೂತನ ಜಗತ್ತೊಂದನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಷ್ಠೆಯನ್ನು ಬೋಧಿಸುವುದು ರುಕ್ಮಿಣಿ. ರುಕ್ಮಿಣಿ, ಸ್ವಾಮಿ, ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರ ಒಂದು ಧೂಳಿಯನ್ನು ರಕ್ತರಸದಿಂದ ತೋಯಿಸಿ ಒಂದು ಪುಣ್ಯ ಬೀಜವನ್ನು ನಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನಜ್ಞ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು ರುಕ್ಮಿಣಿ. ಪ್ರಾಣೇಶ್ವರ, ರುಕ್ಮಿಣಿ, ಪ್ರೇಮ ಮೂರ್ತಿ ನಾಗವಿಂದು ವಿಫಲವಾಯೆ. ಪ್ರೇಮ ಮೂರ್ತಿ ನಾಗವಿಂದು ವಿಫಲವಾಯೆ. ಸಮರದಿಂದ ಪ್ರಾಣಹಾರಿ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತು. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡದಿಂದ ಧರಣೆ ಪಾಪಹಾರಿಣಿ ಧರಣೆ ಪಾಪಹಾರಿಣಿ ಧರಣೆ ಪಾಪಹಾರಿಣಿ ಧರಣೆ ಪಾಪಹಾರಿಣಿ. ಕಾಬುದೈರ್ಯ ನಿಧಾನ ಪಾವನಾತ್ಮ ಭಕ್ತಾದೀನ. ಕಾಬುದೈರ್ಯ ನಿಧಾನ ಪಾವನಾತ್ಮ ಭಕ್ತಾದೀನ. ಲೋಕಕ್ಕಿಂತು ಶಾಂತಿ ವಿಧಾನ ಕಾಯು ಮೋಹನ ಕಾಂತ ಕಾಯು ಮೋಹನ ಕಾಂತ ಕಾಯು ಮೋಹನ ಕಾಂತ ಕಾಯು ಮೋಹನ. ಕರವೆ ಶಾಂತಿ ಗಾತನಾಥ ಲೋಕ ಪೂಜಿತ ಕಾಂತ ಲೋಕ ಪೂಜಿತ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ. ಕರ್ಮಭೂಮಿ ಭಾರತವೋ ಧನ್ಯಮಾದುದೆ ಗಾಂಧಿ ಧನ್ಯಮಾದುದೆ ಗಾಂಧಿ ಧನ್ಯಮಾದುದೆ ಗಾಂಧಿ ಧನ್ಯಮಾದುದೆ. ಭಯವೇಕೆ ಕಾಂತೆ ಶಾಂತಿ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಪ್ರಾಣೇಶ್ವರ, ರುಕ್ಮಿಣಿ, ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಭು? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಕೀಗ ಅಂತಹ ವ್ಯವಸ್ಥೆಯುಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ
ರಕ್ತದಿಕ್ಕಿ ವೆಚ್ಚಿ ಅದರಮೆಂಬ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಬೇರ್ಪಡಿಸಿದ ಹೊರತು ಧರ್ಮರಾಜ್ಯ ಸಂಸ್ಥಾಪನೆಯಾಗುವುದಿಲ್ಲ. ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಧರ್ಮರಾಜ್ಯ ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸು, ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ಹಾಗಲಿ ರುಕ್ಮಿಣಿ, ನಿನ್ನ ಆಸೆಯಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಕೊನೆ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ. ಪ್ರಯತ್ನಿಸುವೆನು. ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ, ಮಂದರ ಗಿರಿಧರ ನರಸಿದಯಾಮಯೇ, ಮಂದರ ಗಿರಿಧರ ನರಸಿದಯಾ, ಚಂದು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಚಂದು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ನಯನ ಮನೋಹರಿಯೇ ಪ್ರಿಯ ಸುಂದರ ನಯನ ಮನೋಹರಿಯೇ. ಕುರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಬಾಳ್ವ ನಾನು ಧನ್ಯ, ಕುರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಬಾಳ್ವ ನಾನು ಧನ್ಯ, ಶ್ಯಾಮಲ ಗಂಧ ಪರಿಮಳವ ಧರಿಸೆ ಮಂದಹಾಸದಿಂದ ವರಿಸೆ ಮನ ಮಂದಿರದನು ನೆಲೆಸಿ
ಸುಂದರವನ್ನು ತೋರುವ ಬಿಳುಪು ನೀಲಾಂಬರಿ ನಯನ ಮನೋಹರಿಯೇ ಸುಂದರವದಳೆ ನಯನ ಮನೋಹರಿಯೇ ಮಂದರಗಿರಿಧರ ನರಸಿದಯಾಮಯೇ ಮಂದರಗಿರಿಧರ ನರಸಿದಯ ಒಂದು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆಗಂತರು ಒಂದು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆಗಂತರು ನಯನ ಮನೋಹರಿಯೇ ಪ್ರಿಯ ಸುಂದರವದಳೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಕೃಷ್ಣ ಮೊರೆ ಕೀಳೋ ಗೋಪಿಲೋಲ ಕೃಷ್ಣ 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 ಹರೇ ಎನ್ನನೆ ಮರೆತ ಮೇಲಿನ ಧರಿಗೆ ಭಾರವೇ ಎನ್ನ ಜನುಮವೇಥವೇ ಹರೇ ಎನ್ನನೆ ಮರೆತ ಮೇಲಿನ ಧರಿಗೆ ಭಾರವೇ ಎನ್ನ ಜನುಮವೇಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ದೇವ ಪರಮಾತ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹು ಮಾರನಯ್ಯ ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹು ಮಾರನಯ್ಯ ಹರೇ ಎನ್ನನೆ ಮರೆತ ಮೇಲಿನ ಧರಿಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ ಪಾಂಚಾಲಿ ನಡೆದು ಹೋದ ಘಟನೆಗಳನ್ನು ನೆನೆದು ಮರುದಿನವೂ ಹೀಗೇಕೆ ಚಿಂತಿಸುತ್ತಿರುವೆ ನಿನ್ನ ಬಹುದಿನದ ಆಸೆಯು ಈಡೇರುವ ಕಾಲ ಸಮೀಪಿಸುತ್ತಿರುವುದು ಮಹಾಮಹಿಮನಾದ ಶ್ರೀಕೃಷ್ಣನ ಅಭಯದಿಂದ ನಿನ್ನ ಪಂಥವು ಈಡೇರುವುದು ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದಿ ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಲ್ಲ ಈ ನಿನ್ನ ಹುಚ್ಚುತನದ ಭ್ರಾಂತಿ ವಿಷದ ಕಜ್ಜಾಯವನ್ನು ಚೆನ್ನಿಸಿ ನಮ್ಮ ಐವರನ್ನು ಕೊಲ್ಲ ಯತ್ನಿಸಿದವು ಆ ವಿಷ ಜಂತುಗಳೊಡನೆ ನಮಗೆ ಶಾಂತಿ ಕಪಟ ಧೂತದಲ್ಲಿ ನಮ್ಮ ಸಿರಿಯನ್ನಲ್ಲೋ ಹೊರಹರಿಸಿ ಘೋರ ಕಷ್ಟ ಪರವಿಲ್ಲದೆ ನೆರೆದಾದ ಮಧ್ಯದಲ್ಲಿ ಪಾಂಚಾಲಿ ಬೋಯನ್ನ ಹೊಳೆಯನ್ನಲಂಕರಿಸು ಎಂದು ಕೇಕೆ ಹಾಕುತ್ತಾ ಹೊಡೆ ತೊಟ್ಟಿ ಕರೆದನಲ್ಲೋ ಆಗಲು ಶಾಂತಿ. ಅರಣ್ಯದ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಕಳೆದವಲ್ಲ, ಆಗಲು ಶಾಂತಿ. ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಪೈರಿ ಪುರುಪುರಾದ ಮರನು ಒಂದು ಸುರನು
ಮೆರೆದು ದುರಹಂಕಾರದಿ ಹಿರಿಯು ಮೆರೆದು ದುರಹಂತೆ ಬೆಕ್ಕರಿದು ಬಂದಕ್ಕಿದ್ದು ವೈರಿ ತುರುಕುಲ ಅದ ಮರನು ಒಲಿಸುವನು ಅನುಜರಂಬುವ ಹತ್ತರ ಇಲ್ಲದ ಸತ್ತಿದ ತುಂಬಿಗಳ ಅನುಜರಂಬುವ ಹತ್ತರಗಿ ಸತ್ತಿದ ಕುರುಡನ ತುಂಬಿಗಳು ಭಕ್ತಗವೆಲ್ಲವ ಭಕ್ತಿಸಿನ ಮಗನ್ಯಾಯವ ರಕ್ಕಸನಂ ಭಕ್ತಗವೆಲ್ಲವ ಭಕ್ತಿಸಿನ ಮಗನ್ಯಾಯವು ರಕ್ಕಸನಂ ಭಕ್ತಿಸದೆ ಕಕ್ಕಡಗಿದು ಮಣ್ಣು ಕಿಸದಿರುವನೆರಡಗೊಳಗೆ ಭಕ್ತಿಸದೆ ಕಕ್ಕಡಗಿದು ಮಣ್ಣು ಕಿಸದಿರುವನೆರಡಗೊಳಗೆ ಹೊರೆಯಳು ಪತ್ನಿಯ ಗರ್ವದಿ ಜರಿದ ಅವಳು ಪತ್ನಿಯ ಗರ್ವದಿದ್ದರೆ ಪೂರ್ವೋತ್ತರವರ ಹೃದಯನು ಬಗೆದು ಕುರುಕುಲಾದ ಮರನು ಹಿರಿಯು ಮೆರೆದು ದುರಹಂಕಾರದಿ ಹಿರಿಯು ಮೆರೆದು ದುರಹಂಕ ಕರಿದು ಬಲು ಸಕ್ಕಿದಿ ಕುರುಕುಲಾದ ಮರನು ಕುರುಕುಲಾದ ಮರನು ಸೀಗೆದು ಬೀಸಾಡುವೆನು. ಆದ್ದರಿಂದ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ ಧರ್ಮಜ, ಶಾಂತಿ ಇಲ್ಲ. ಸಹೋದರ ಭೀಮಸೇನ, ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಮುಂದೆ ನಡೆಯುವ ಭೀಕರ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪರ ವಹಿಸುವರೆಂದು ಅಭಯವನ್ನು ನೀಡಿರುವನು. ಇನ್ನೇನು ಈ ವಿಷಯವನ್ನು ದೂತರು ಈಗಾಗಲೇ ತಿಳಿಸಿರುವರು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಬರುವ ಸಮಯವಾಗಿತ್ತು. ಆತನು ಬಂದ ನಂತರ ಮುಂದಿನ ಕಾರ್ಯಕ್ರಮವನ್ನು ಆಲೋಚಿಸೋಣ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ. ಧರ್ಮಂದನ, ನಿನಗೆ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನವಾದ ಪುರುಷೋತ್ತಮ, ನೀವು ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದಿರಿ. ಪರಮ ದೇವದೇವ, ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಎಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ? ಪರಮಾತ್ಮ, ಈ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಪರಮಾತ್ಮ, ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ಅಂದರೆ ನಿಮ್ಮ ಮಾತಿನ ಅರ್ಥ? ಪರಮಾತ್ಮ, ಸಮರವನಲ್ಲೇ ನಯ್ಯ, ಸಮರವನಲ್ಲೇ ನಯ್ಯ ಕಮಲಾಕ್ಷ, ಜನರಬು ಬುಳಿಯಂತೆ ಸಿರಿಭೋಗ ನಶ್ವರ, ಜನರಬು ಬುಳಿಯಂತೆ ಸಿರಿಭೋಗ ನಶ್ವರ, ಹಿಮದನ್ವಯ ಅಸಾಶ್ವತ ನರಜನ್ಮ, ಹಿಮದನ್ವಯ ಅಸಾಶ್ವತ ನರಜನ್ಮ, ಹಿಮದನ್ವಯ ಅಸಾಶ್ವತ ನರಜನ್ಮ, ಸಮರವನಲ್ಲೇ ನಯ್ಯ. ಪರಮಾತ್ಮ, ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ, ಗುರುಬಾಂಧವರ ಶವಗಳ ಕಾಂಬುದೇ. ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ, ಗುರುಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ, ಪರಮಾತ್ಮ, ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಬಡಿದರು. ಪರಮಾತ್ಮ, ಹಿಂದೆ ಅನೇಕರು ಒಡೆದಾಡಿ ಮಾಡಿದರು, ಭರತ ಭೂಮಿಯನ್ನು ಯಾರಾಡಿದರು ಸರಿ. ಪರಮಾತ್ಮ, ಈ ಭರತ ಭೂಮಿಯನ್ನು ಯಾರಾಡಿದರು ಸರಿ, ಸಮರವನಲ್ಲೇ ನಯ್ಯ ಕಮಲಾಕ್ಷ, ಜನರ ಬುಳಿಯಂತೆ ಸಿರಿಭೋಗ
ನಶ್ವರ ಜನರಗು ಪುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಈ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತವಾದ ಬರದ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿರುವ ರಕ್ತದ ಕಣಗಳನ್ನು ಅದಾವಜರದಿಂದ ತೊಳೆದು ನಾನು ಪುಣ್ಯಗೊಳಿಸಲಿ ಪರಮಾತ್ಮ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಪ್ರಯತ್ನಿಸಬೇಕುಂದ. ಸತ್ಪುಷ ಹೃದಯ ಮಂದಿರವು ದುಷ್ಟರ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದೆ. ಆದರೆ ಏನು ಮಾಡುವುದು? ಯುದ್ಧ ಮಾಡದೆ ಬೇರೆ ವಿಧಿ ಇಲ್ಲ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಅದಕ್ಕೆ ನಿಮ್ಮ ಈ ಸಹೋದರರಿಬ್ಬರ ಅಭಿಪ್ರಾಯ? ನಮ್ಮಗಳ ಅಭಿಮತವೇ ಕೃಷ್ಣ. ನನ್ನ ಮಗೆಯ ಕೌರವರನ್ನು ಸಂಧಿ ನಮಗೆ ಸಲ್ಲದು. ನನ್ನ ಮಗೆಯ ಕೌರವರನ್ನು ಸಂಧಿ ನಮಗೆ ಸಲ್ಲದು. ಸಂಘ ಪಾಂಡು ಜನಕನು ಹೊಂದಿಸಿಬೇಡುವೆ ನಿನಗೆ. ಸಂಘ ಪಾಂಡು ಜನಕನು ಹೊಂದಿಸಿಬೇಡುವೆ ನಿನಗೆ. ನನ್ನ ಮಗೆಯ ಕೌರವರನ್ನು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷಬೇಡು ಜಗತ ರಾಜ್ಯ ಅವನೊಬ್ಬನ ಆಸ್ತಿಯೇ. ಹೇಳು ಕೃಷ್ಣ, ಹೇಳು. ಭಿಕ್ಷಬೇಡು ಜಗತ ರಾಜ್ಯ ಅವನೊಬ್ಬನ ಆಸ್ತಿಯೇ. ನಮ್ಮ ವಯಸ್ಸೇ ಗುರುಗಿದವು, ನಮ್ಮ ವಯಸ್ಸೇ ಗುರುಗಿದವು. ಭಕ್ತಿಗ ಕಿರು ರಾಕ್ಷಸರ ಧರ್ಮ ತಿಳಿದ ನಡೆಯಲು. ಭಕ್ತಿಗ ಕಿರು ರಾಕ್ಷಸರ ಧರ್ಮ ತಿಳಿದ ನಡೆಯಲು. ನನ್ನ ಮದಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಭಟ್ಟು ಧರ್ಮದ ಕಟ್ಟು ಮೃಗದಾಕಾರವಾದ ಕೋಟೆಯಂತೆ ನಮ್ಮನ್ನು ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭಾತೃವೆಂಬ ಭಾಷ ನಮ್ಮನ್ನು ಬಂಧಿಸಿದೆ. ಚಚೆ, ಸುಡಬೇಕು ಈ ನಮ್ಮ 7 ಜನ್ಮವನ್ನು. ಭೀಮಸೇನನು ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಅರ್ಜುನ, ವಾಸುದೇವ, ಅಗ್ರಜನ ಮಾತುಗಳನ್ನೇ ಅನುಮೋದಿಸಿ ನಮ್ಮನ್ನೇಕೆ ಈ ರೀತಿಯಾಗಿ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಜಯ, ಅಪಮಾನ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುಂಬರೋಣವೆಂದು ಪ್ರಯತ್ನ ಪಟ್ಟರೆ ಭ್ರಾತೃವೆಂದೆಂಬ ಮಮಕಾರದ ಪಾಶ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಚಚೆ, ಧಿಕ್ಕಾರವಿರಲಿ ನಮ್ಮ ಎಡಿತನಕ್ಕೆ. ಅರ್ಜುನನು ಸಂಧಿಗೆ ಸಮ್ಮತಿಸಿದಂತಾಯಿತು. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ತಿರಸ್ಕರಿಸುವರೇ? ಇರಲಿ. ಅಮ್ಮ ದ್ರುಪದ, ನರೇನ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ಈ ನಿಮ್ಮ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಸಹೋದರಿ, ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರೋ ನನ್ನ ಪತಿ. ಭೀಮಸೇನ ರುದ್ರಾಂಶ ಸಂಭೂತ, ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈಗ ದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನ, ಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನ ಮಾಡಿ ಹೋಗಿ ಸ್ವಾಮಿ. ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ,
ನೆರವೇರಬೇಕಾದ್ರೆ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಸಹೋದರಿ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನೆ. ನನ್ನ ಅಗ್ನಿಗಾಹುತಿಯಾಗುತ್ತೇನೆ. ಚಿಂತಿಸಬೇಡಮ್ಮ, ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯ ಒಂದು, ತಂಗಿ ದ್ರೌಪದಿಯ ಅಭಿಪ್ರಾಯ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲೇ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಬೇರೆ ಆಯಿತು ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನ್ನ ಒಂದು ತಿಳಿದೆಯಾ? ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದಿನ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರತ್ತದೆ, ಮಣದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುಪ, ಎನ್ನ ಗದಾ ದಂಡದಿಂ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವ ನೆನುತ, ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ. ಈ ನಿನ್ನ ಕುಲದ ಗಂಟಲ ಕರುಳಿರುವ ಬಿರುಡಿ ಕಣ್ಣೀರ ಕರೆಯದಿರುವಲ್ಲವೇ ಪಾಂಚಾಲಿ? ಕುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ರಣದೊಳವರ ರಕ್ತ ಮೌನ ಮೌನದಿರುವನೆ. ರಣದೊಳವರ ರಕ್ತ ಮೌನ ಮೌನದಿರುವನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪದವಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪದವಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಳೆ ಕೊಟ್ಟಿದವನ ಕುಟ್ಟಿಕೊಳ್ಳುವೆ, ಪದವಿ ಕೊಟ್ಟಿಕೊಳ್ಳುವೆ. ಪದವಿ ಕುಟ್ಟಿಕೊಳ್ಳುವೆ, ಪದವಿ ಕುಟ್ಟಿಕೊಳ್ಳುವೆ. ಕುರುಡ ಕೌರವರನ್ನು ಕರಣಗೊಳಿಸದೆ ಕರೆಯಲಿರಲು ಬಿಡುವನೆ. ನನಗೊಳವರ ರಕ್ತ ಪೌರ ಮಾಡದಿರುವನೆ. ನನಗೊಳವರ ರಕ್ತ ಪೌರ ಮಾಡದಿರುವನೆ. ಪೋಂಚೋರಿ, ಏಕೆ ಈ ಕಣ್ಣೀರು? ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಂಡಿರ ಕಣ್ಣಲ್ಲಿ ಶತದ 10 ಮುಡಿ ಕಂಬರಿಯೇ ಹರಿಸುವೆ. ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕುಲಕಿ ಕುರು ಸಮುದ್ರವೋ ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳು. ಬಗೆದು ದುರುಳ ದುಶ್ಯಾಸನ ನೋಡಲು ಕುಡಿಗಟ್ಟಿ ಬೋತಗಿ ದುರ್ಯೋಧನ ತೊಳೆಯ. ಧ್ರುಪದ ಸುತೆ, ಕಟ್ಟಿಸುವೆ ಈ ನಿನ್ನ ಬಿಡುಮುಡಿಯ. ಪಳೆಯದಿರು ವೆದೆಯೋ ನರಕಮರ್ತನ ಹೇಳನ್ನ ಬಿಮದ. ಬಲ ಶೂನ್ಯತೆಯ ಕುಲ ಹೇಳಿ ತಂದು ರಣಕ್ಕೆ ತನ್ನ ಭಾಗ ಮುಗಿಸಿಕೊಳ್ಳೆ. ಬಲ ಶೂನ್ಯತೆಯ ಕುಲ ಹೇಳಿ ತಂದು ರಣಕ್ಕೆ ಗರನು ಕಡವೀರನ ಭಾಗ ಮುಗಿಸಿಕೊಳ್ಳೆ. ರಣಭಾಗ ಮುಗಿಸಿಕೊಳ್ಳೆ. ಪಾಂಡವರ ವತಿಯ ಕುರುಬನು ಚಂಡ ಕೌರವರ ಗುಂಡಿಗೆ ಸೀವೆ. ಪಾಂಡವರ ವತಿಯ ಕುರುಬನು ಚಂಡ ಕೌರವರ ಗುಂಡಿಗೆ ಸೀ ಕಂಡ ಎಲುಬುಗಳ ತುಂಡರಿ ಚಂಡಿಗೌ ತಡವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿ ಚಂಡಿಗೌ ತಡವ ಮಾಡಿಸುವೆ. ಭರ್ಜರವ ತಾರ್ಮೋಡದನ್ವಯ ಆರ್ಭಟಿಸಿ
ಭೀಮನ ಗದೆಯೋ ಪ್ರಚಂಡತ್ವವನ್ನು ತೋರ್ಪಡಿಸಿ ವಾತ್ಸರ್ಯವ ಧಾರ್ಮೋಡದನ್ವಯ ಆರ್ಭಡಿಸಿ ಭೀಮನ ಗದೆಯೋ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ಪಜಿನ್ಮರವ ಕುರುವರರ ಕಾಲ್ಗಳ ಬಿಡಿದು ಸರ್ಪಜಿನ್ಮರವ ಕುರುವರರ ಕಾಲ್ಗಳ ಬಿಡಿದು ಗಿರಗಿರನ ತಿರುಗಿ ಕಲಕ್ಕಪ್ಪಳಿಸುವೆ ಗಿರಗಿರನ ತಿರುಗಿ ಕಲಕ್ಕಪ್ಪಳಿಸುವೆ ಬಲ ಶೂನ್ಯದಯ ಕುಲ ಬೇಡಿದ ತಂದೂರಕ್ಕೆ ಗಳನ್ನು ಕೆಡವಿ ರಣದಾಗ ಮುಗಿಸಿಕೊಳ್ಳೆ ವಾಸುದೇವ ಭೀಮಸೇನ ಸಂಧಿಯನ್ನು ನಿರಾಕರಿಸಿ ಬಿಡು. ವಾಸುದೇವ ಅರ್ಜುನ ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಮೃತವಾದೀತೆ. ಮರೆತರೇನು, ಈ ಹಿಂದೆ ನಾನಾ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ? ಪಾಲಾಕ್ಷಣಂ ಮೆಚ್ಚಿಸಿ ಪಡೆದ ನಾ ಪಾಶುಪತಾಸ್ತ್ರ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದ ನಾ ಪಾಶುಪತಾಸ್ತ್ರ ವಿಧ ವಿಧಸ್ತ್ರ ಪ್ರಯೋಗದಿ ಗೊಳಿಸಿದ ನಾ ವಿಜಯನೆಂಬ ಹೆಸರು. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಲೋರಿ ಹೋಗ್ಬೋದು ತರಗ ಧರ್ಮ ಜಗೆ ಕೃಷ್ಣ. ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಬೆಳಗಬೇಕೆಂದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದಾಗಿರಬೇಕು. ಅರ್ಜುನ ಸಹೋದರಿ ಧರ್ಮಂದನ ನೋಡಿದೀಯ, ಭ್ರಾತೃ ಮಮಕಾರದಿಂದ ಭೀಮಾರ್ಜುನರು ಸಂಧಿಗಾಗಿ ಬಾಹ್ಯವಾಗಿ ಒಪ್ಪಿಕೊಂಡರು. ಅಂತರಂಗದಲ್ಲಿ ಅವರ ಸೈಡಿನ ಜ್ವಾಲೆಯು ದಗದಗನೆ ಉರಿಯಲಾರಂಭಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರ ಕೈಗೊಳ್ಳುವ ಧರ್ಮನಂದನ? ಪರಮಾತ್ಮ ಕೇಳುವನು ಕೇಳು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಅನುದಿನ ನಿಮ್ಮನು ಸ್ಮರಿಸುವ ನಮ್ಮನು ಕೃಷ್ಣ. ಶ್ರೀಹರಿ ಅನುದಿನ ನಿಮ್ಮನು ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಕೈಯುವುದೇ. ಈ ಪರಿಶೋಧನೆ ಕೈಯುವುದೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಆದರಿಸಿ ಪೊರೆಯೋ ದೀನರ ದೊರೆಯೇ. ಆದರಿಸಿ ಪೊರೆಯೋ ದೀನರ ದೊರೆಯೇ. ಕೃಷ್ಣ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದಳು ಬಳಲಿದ ನಮ್ಮನು
ಬುದ್ಧಿಗೆ ಮಂಕು ಕವಿದಂತೆ ಆಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಆಗಲೇ ಧರ್ಮಜ, ನಿನ್ನ ಮನ ನೆಮ್ಮದಿಯಾದರೂ ನಾಳೆ ಸಂಧಿ ನಡೆಯಲೇಬೇಕು. ಭೀಮಾಜನ ಸೈನ್ಯ ಜ್ವಾಲೆಯೂ ಆರಲೇಬೇಕು. ತಂಗಿ ದ್ರೌಪದಿಯ ಕಣ್ಣೀರಿನ ಕಾಲುವೆಯೂ ಬದ್ದಿ ಹೋಗಲೇಬೇಕು. ಸಂಧಿಗಾಗಿ ಕ್ಷೇಮ, ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅಮ್ಮ ಸಹೋದರಿ, ಅಣ್ಣ, ಏಕಮ್ಮ ಚಿಂತಾಕಂಠಳಾಗಿರುವೆ. ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿರುವೆ ಅಣ್ಣ. ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವೂ ಕೂಡ ನಿನ್ನನ್ನೇ ಕೂಡಿದೆ ಅಣ್ಣ. ಸಹೋದರಿ, ಸಂತಪಿಸುವೆ ಏಕೆ ಸೋದರೇ, ಚಿಂತೆಯಂತಿಹುದೆ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರೇ, ಚಿಂತೆಯಂತಿಹುದೆ. ಸಹೋದರಿ, ಕುರು ರಾಜ ಸಭೆಯಲ್ಲಿ ದುರುಳ ದುಶಾಸನ. ಸಹೋದರಿ, ಕುರು ರಾಜ ಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಳೆದೆ ಮೊರೆ ಇಡುತ್ತ. ಸಹೋದರಿ, ಸೀರೆಯ ಸೆಳೆಯೇ ಮೊರೆ ಇಡುತ್ತ. ಮೊರೆಯ ಪೃಷ್ಠ 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 ಎಂದು. ಸಹೋದರಿ, ಮೊರೆಯ ಪೃಷ್ಠ 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 ಎಂದು. ಮೊರೆಯ ಪೃಷ್ಠ ಎಂದು ಕರೆದಾಗ ನಾ ಬಂದು. ಸಹೋದರಿ, ಮೊರೆಯ ಪೃಷ್ಠ ಎಂದು ಕರೆದಾಗ ನಾ ಬಂದು ವರದನಾಗಿ ನಿನ್ನ ಸಲಹಲಿಲ್ಲವೇ ತಂಗಿ. ಸಹೋದರಿ, ವರದನಾಗಿ ನಿನ್ನ ಸಲಹಲಿಲ್ಲವೇ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆಯಂತಿಹುದೆ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆಯಂತಿಹುದೆ. ಅಮ್ಮ ಸಹೋದರಿ, ನಾಡಿನ ಕುರುಸಭೆಯಲ್ಲಿ ಆ ದುರ್ಯೋಧನನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನೀನು ಸಹ ನಿನ್ನ ಪತಿಗಳಾದ ಭೀಮಾವಜರನ್ನು ಕೆರಳಿಸುವ ಭಾರ ನಿನ್ನದು. ನಾನೆಂದು ಬರಲೇ? ಹಾಗೆ